ಪಾರಂಪರಿಕ ಅಳಿವಿನಂಚಿನಲ್ಲಿರುವ 38 ವಿವಿಧ ಭತ್ತದ ತಳಿಗಳನ್ನು ಸಂರಕ್ಷಿಸುವ ಮತ್ತು ರೈತರಿಗೆ, ಯುವ ಕೃಷಿಕರಿಗೆ ಜೈವಿಕ ಕೃಷಿ, ಜೈನು ಕೃಷಿ, ಬೀಜ ಸಂರಕ್ಷಣೆ ಬಗ್ಗೆ ಕೃಷಿ ಹಬ್ಬದ ಮೂಲಕ ಅರಿವು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯ ಅಗಡಿ ಅಕ್ಕಿ ಮಠದ ಡಾಕ್ಟರ್ ಗುರುಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಹ್ಯಾದ್ರಿ ಸಮುದಾಯ ಅಭಿವೃದ್ಧಿ ಹಾಗೂ ಮಹಿಳಾ ಸಶಸ್ತ್ರೀಕರಣ ಸ್ಕೋಡ್ವೇಸ್ ಸಂಸ್ಥೆಯ ವತಿಯಿಂದ ಮಂಗಳವಾರ ತಾಲೂಕಿನ ಉಂಚಳಿ ಗ್ರಾಮದ ಸರಸ್ವತಿ ಫಾರ್ಮ್ನ ತುಡ್ಡಿಮನೆಯ ಭತ್ತದ ತಳಿ ಸಂವರ್ಧನಾ ಕೇಂದ್ರದಲ್ಲಿ 3ನೇ ವರ್ಷದ ನಾಟಿ ಹಬ್ಬ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಭೂಮಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾಟಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕೃಷಿ ವಿಜ್ಞಾನಿಗಳು, ಅಧಿಕಾರಿಗಳು, ಪ್ರಗತಿಪರ ಕೃಷಿಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸ್ವತಃ ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದರು. ಈ ಕಾರ್ಯಕ್ರಮದ ಬಗ್ಗೆ ಸ್ಕೋಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರು ಮಾಹಿತಿ ನೀಡಿದರು. ಪ್ರತಿ ವರ್ಷದ ಹಾಗೆ ಸ್ಕೋಡ್ವೇಸ್ ಸಂಸ್ಥೆಯಿಂದ 2026ನೇ ಸಾಲಿನ ನಾಟಿ ಹಬ್ಬವನ್ನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿವಿಧ ಇಲಾಖೆಗಳು ಮತ್ತು ವಿಶ್ವವಿದ್ಯಾಲಯಗಳು, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ, ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ ಇಲಾಖೆ, ವಿಶ್ವವಿದ್ಯಾಲಯಗಳು, ಆಮೇಲೆ ವಿವಿಧ ಸಂಘ ಸಂಸ್ಥೆಗಳು, ಸಂಸ್ಥೆ ಲಯನ್ಸ್, ಆಮೇಲೆ ಇನ್ನರ್ವಿಲ್ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಶಾಲಾ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಇವತ್ತಿನ ಈ ನಾಟಿ ಹಬ್ಬದ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ಮಠಾಧೀಶ್ವರರು, ಆಮೇಲೆ ಬಯೋಡೈವರ್ಸಿಟಿ ಮಂಡಳಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು ಈ ಒಂದು ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಳಿವಿನ ಅಂಚಿನಲ್ಲಿರುವಂಥ ಔಷಧಿ ಮೌಲ್ಯಗಳನ್ನು ಹೊಂದದಂಥ ಸುಮಾರು 38 ಜಾತಿಯ ಭತ್ತದ ತಳಿಗಳನ್ನು ಇವತ್ತು ಸಂರಕ್ಷಿಸುವಂಥ ಕೆಲಸ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಈ ನಾಟಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಈಗಾಗಲೇ ನಾವು ಕುಮಟಾದಲ್ಲಿ 600ಕ್ಕಿಂತ ಹೆಚ್ಚು ಭತ್ತ ತಳಿಗಳನ್ನು ಸಂಗ್ರಹ ಮಾಡಿ ಬ್ಯಾಂಕ್ ಮಾಡಿದ್ದೇವೆ. ಈಗ ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ನಶಿಸುತ್ತಿರುವ ಬೀಜ ಬ್ಯಾಂಕ್ ಮಾಡುವಂಥ ಉದ್ದೇಶ ಹೊಂದಾಗಿದೆ. ಆ ಒಂದು ಪ್ರಯತ್ನ ಇಲ್ಲಿ ಪ್ರತಿ ವರ್ಷವೂ ನಡೀತದೆ. ಅಲ್ಲದೆ ವಿವಿಧ ಭತ್ತದ ತಳಿಗಳ ಪ್ರದರ್ಶನ ಹಾಗೂ ಸಾವಯವ ದೇಶಿ ಆಹಾರ ವೈವಿಧ್ಯದ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಕೆಎಂಎಫ್ ಆಡಳಿತಾಧಿಕಾರಿ ಡಾಕ್ಟರ್ ಎಂವಿ ವೆಂಕಟೇಶ್ ಅವರು ಹೈನುಗಾರಿಕೆ ಹೇಗೆ ರೈತರಿಗೆ ಆರ್ಥಿಕವಾಗಿ ಸಹಕಾರಿಯಾಗಿದೆ ಎಂಬುದರ ಬಗ್ಗೆ ವಿವರಿಸಿದರು. ಪ್ರಗತಿಪರ ರೈತ ಸಿಎಫ್ ನಾಯ್ಕ್ ಮಾತನಾಡಿ ಕೃಷಿ ಕಾರ್ಯಗಳ ಕಠಿಣತೆ ಬಗ್ಗೆ ತಿಳಿಸುವ ಜೊತೆಗೆ ಕೃಷಿಯನ್ನು ಹೇಗೆ ಲಾಭದಾಯಕ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿಸಿದರು. ಜಗತ್ತಿಗೆ ತುಂಬಾ ಅವಶ್ಯಕತೆ ಇರುವಂತಹ ಕಾರ್ಯಕ್ರಮ, ಏಕೆಂದರೆ ಆಹಾರವೇ ಆರೋಗ್ಯ. ಒಬ್ಬ ಮನುಷ್ಯ ಪರಿಪೂರ್ಣವಾದಂತಹ ಆರೋಗ್ಯವಾದಂತಹ ಬದುಕನ್ನು ನಿಭಾಯಿಸಬೇಕಾದ್ರೆ ಗುಣಮಟ್ಟದ ಆಹಾರವನ್ನು ಅವರು ಸೇವನೆ ಮಾಡಬೇಕಾಗಿರುತ್ತೆ. ಅದರಲ್ಲೂ ಕೂಡ ಈಗ ಹೆಚ್ಚು ಕೆಮಿಕಲ್ಗಳನ್ನು, ರಾಸಾಯನಿಕ ವಸ್ತುಗಳನ್ನು, ಕ್ರಿಮಿನಾಶಕಗಳನ್ನು ಉಪಯೋಗಿಸಿಕೊಂಡು ಆಹಾರ ತಯಾರಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಸ್ಥಳೀಯ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು. ಪ್ರತಿ ತಳಿನಲ್ಲೂ ಕೂಡ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಮತ್ತು ವಿಶೇಷ ಗುಣಗಳಿರ್ತವೆ ಮತ್ತು ನಮ್ಮ ಇಮ್ಯುನಿಟಿಯನ್ನು ಬಲವರ್ಧನೆ ಮಾಡುವಂತಹ ಅಗಾಧವಾದಂತಹ ಶಕ್ತಿ ಈ ಸ್ಥಳೀಯ ತಳಿಗಳಲ್ಲಿ ಇರುತ್ತೆ. ಸೊ ಆ ಸ್ಥಳೀಯ ತಳಿಗಳನ್ನು ಸಂರಕ್ಷಣೆ ಮಾಡುವುದರೊಂದಿಗೆ ಇಂದಿನ ಯುವಕರಲ್ಲಿ ಕೃಷಿಯ ಬಗ್ಗೆ, ಪರಂಪರಾಗತ ಕೃಷಿ ಪದ್ಧತಿಯ ಬಗ್ಗೆ ಒಂದು ಹೆಚ್ಚು ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಇದಾಗ್ತಾ ಇದೆ. ಅದರಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಿಷಿನ್ ಲರ್ನಿಂಗ್ ಬಗ್ಗೆ ನಾವೆಲ್ಲರೂ ಚಿಂತೆ ಮಾಡ್ತಾ ಇದ್ದೀವಿ. ಆದರೆ ಪ್ರಸ್ತುತ ಜಗತ್ತಿಗೆ ಆ ತಂತ್ರಜ್ಞಾನದ ಜೊತೆಗೆ ಉತ್ತಮ ಕೃಷಿ ಪದ್ಧತಿಯೂ ಕೂಡ ತುಂಬ ಅವಶ್ಯಕತೆ ಇದೆ. ಇಂದು 2026 ನಮ್ಮ ಉಂಚಳ್ಳಿ ಪಂಚಾಯತಿಯಲ್ಲಿ ನಾಟಿ ಹಬ್ಬ ಅಂತೇಳಿ ಸ್ಕೋಡ್ವೇಸ್ ಸಂಸ್ಥೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇಂಥವು ಪ್ರತಿ ವರ್ಷ ಇಲ್ಲಿ ಎಲ್ಲ ಕಡೆಗೂ ಇದು ಜರುಗುವಂಥ ಕಾರ್ಯಕ್ರಮ ಇದಾಗಬೇಕು. ಯಾಕಂದರೆ ಇವತ್ತು ನಮ್ಮ ಪಾರಂಪರ್ಯ ತಳಿಗಳ ಭತ್ತ ಬೆಳೆಯುವಂಥದ್ದು, ಪಾರಂಪರ್ಯ ತಳಿಯಿಂದ ಅಡಿಕೆ ಬೆಳೆಯುವಂಥದ್ದು ಇರಲಿ, ಯಾವುದೇ ನಮ್ಮ ಕೃಷಿ ಇವತ್ತಿನ ಕಾಲದಲ್ಲಿ ಅದು ನಶಿಸಿ ಹೋಗುವಂಥ ಸಮಯ ಇವತ್ತು ಬಂದಿದೆ. ಆದರೆ ಈ ಕಾರಣದಿಂದ ಇವತ್ತು ಉಳಿಬೇಕಂದ್ರೆ ಈ ನಾಟಿ ಪದ್ಧತಿಯಿಂದ ಬೆಳೆಯುವಂಥದ್ದು ರೋಗರಹಿತವಾದಂಥ ಬೆಳೆ ನಮ್ಮದೇನು ಹಿಂದಿತ್ತು ಅಂಥ ಬೆಳೆಯನ್ನು ಬೆಳೆಸ್ಕೊಂಡು ಹೋಗಬೇಕಾದ್ರೆ ಇಂಥ ಕಾರ್ಯಕ್ರಮ ಮಾಡಿ ನಮ್ಮ ಸಂಬಂಧಪಟ್ಟ ಇಲಾಖೆಯನ್ನು, ಕೃಷಿ ತಜ್ಞರನ್ನು ಕರೆಸಿ ಏನು ಇವತ್ತು ಅವರು ನಮಗೆ ಆ ಒಂದು ಸಂಶೋಧನೆಯ ಮುಖಾಂತರ ನಾವು ಹೇಗೆ ಉಳಿಸಬೇಕು ಅನ್ನೋದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದಾರೋ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಕೃಷಿ ತಜ್ಞರು, ನಮ್ಮ DC ಅವರು ಸಹ ಇಲ್ಲಿ ಬಂದು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸದಾನಂದ ಸ್ಕೋಡ್ವೇಸ್ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್, ಕೆವಿಕೆ ರೂಪಾ ಪಾಟೀಲ್, ಕೆನರಾ ಬ್ಯಾಂಕ್ ಎಜಿಎಂ ಲೋಕೇಶ್, ಡಾಕ್ಟರ್ ಸಿಕೆ ವೇಣುಗೋಪಾಲ್, ಪುಷ್ಪಾ ನಾಗಭೂಷಣ್, ರಾಮನಗೌಡ ಪಾಟೀಲ್, ವಿಶ್ವೇಶ್ವರ ಬಿಬಿ, ಶಿವಪ್ರಸಾದ್, ಎಸ್ಎಸ್ ಭಟ್ ಸೇರಿದಂತೆ ನೂರಾರು ರೈತರು ಮತ್ತು ವಿದ್ಯಾರ್ಥಿಗಳು, ಸ್ಕೋಡ್ವೇಸ್ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.